ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿತ್ತು. ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ. ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. ಆದ್ರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡಂತ ಆದಿಲ್. ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ನನ್ನ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿತ್ತು. ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ. ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. ಆದ್ರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡಂತ ಆದಿಲ್. ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ನನ್ನ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿತ್ತು. ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ. ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. ಆದ್ರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡಂತ ಆದಿಲ್. ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ನನ್ನ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್.
ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿತ್ತು. ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ. ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. ಆದ್ರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡಂತ ಆದಿಲ್ ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ನನ್ನ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಫಾಜಿಲ್ ಹತ್ಯೆಯಾಗಿದ್ದ. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆದಿತ್ತು. ಸ್ನೇಹಿತರ ಜೊತೆ ಸೇರಿ ದಾಳಿಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿ. ಈ ಘಟನೆ ಬಳಿಕ ಸಫ್ವಾನ್ಗೆ ಸಹಕಾರವನ್ನ ಕೊಟ್ಟಿದ್ದ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಭಾಗಿಯಾದ ಫಾಜಿಲ್ನ ಸಹೋದರ. ಆದ್ರೆ ಇದೊಂದು ಪ್ರತೀಕಾರದ ಕೊಲೆ ಅಂತ ಕಮಿಷನರ್ ಹೇಳಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರ ಕೋರಿದ್ದ. ಸಹೋದರನ ಹತ್ಯೆಯ ಪ್ರತೀಕಾರ ತೀರಿಸಿಕೊಂಡಂತ ಆದಿಲ್ ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ನನ್ನ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ.